ಇವತ್ತಂಗು ಈ ಸುಡು ಬಿಸಿಲಿಗೆ ಈ ತರ ನಿಂಬೆ ಹಣ್ಣಿನ ಪಾನಕ ಕುಡಿತಾ ಇದ್ರೆ ಸ್ವರ್ಗ. ಮನೆ ಮಧ್ಯ ನರ್ಕ ಉಟ್ಸೋ ಮನುಷ್ಯನ್ ಇಟ್ಕೊಂಡು ಸ್ವರ್ಗದ ಬಗ್ಗೆ ಮಾತಾಡ್ತಿದ್ದೀರಲ್ಲೋ. ನಮ್ ಮನೇಲಿದ ನೆಮ್ಮದಿ ಕಿತ್ಕೊಂಡು ನಾವಲ್ಲಿ ಕಣ್ಣೀರ್ ಹಾಕ್ತಿದ್ರೆ ನೀವಿಲ್ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಕೂತಿದ್ದೀರಲ್ಲ, ನಿಮ್ಗೇನ್ ಅನ್ಸ್ತಿಲ್ವಾ? ನಿಮ್ಗಳಿಗೆ ಹೃದಯ ಅಲ್ವಾ? ಅದ್ರ ಜಾಗದಲ್ಲಿ ಏನ್ ಇಟ್ಕೊಂಡ್ ಸತ್ತಿದ್ದೀರಾ? ರೀ, ನಿಮ್ ಕತೆ ಅವತ್ತೇ ಮುಗಿದು ತಾನೆ, ಸುಮ್ನೆ ಇಲ್ಲಿ ಜಗಳ ಮಾಡಕ್ ಬಂದಿದ್ದೀರಾ? ಏನ್ ಮತ್ತೆ ನಮ್ ಬಾಯಿಂದ ಕ್ಷಮೆಗಳ ಆಸೆನಾ? ಮಾಡೋದೆಲ್ಲ ಮಾಡಿ ಬೇರೆ ನಾಟಕ ಶುರು ಮಾಡಿದ್ಯೇನೋ. ಏನಿದು ಹುಚ್ಚಾಟ? ಹೌದಾ ಸರ್, ನೋಡೋರ್ ಕಣ್ಣಿಗೆ ಇದು ಹುಚ್ಚಾಟನೆ. ಆದ್ರೆ ಈ ನಿಮಗ ಮಾಡಿರೋದು ಮೆಚ್ಚೋ ಆಟನಾ? ಅವನು ಏನಮ್ಮ ಮಾಡ್ದ? ಅವತ್ತಾನೆ ಅವನ ಕರ್ಕೊಂಡು ಬಂದು ನಿಮ್ ಮನೆಯವ್ರ ಹತ್ರ ಕ್ಷಮೆ ಕೇಳಿಸಿದ್ದೀನಿ ತಾನೆ. ಹಾ, ಕೇಳ್ಸುದ್ರಿ ಹೋದ್ರಿ, ಅಲ್ಲಿಗೆಲ್ಲ ಕತೆ ಮುಗಿತು ಅನ್ಕೊಂಡ್ರಾ? ಮುಗ್ದಿಲ್ಲ ಸರ್, ಮುಂದುವರಿತು. ಏನಮ್ಮ ಹೇಳ್ತಾ ಇದೀಯಾ? ಸತ್ಯ ಸರ್, ನಿಮ್ ಗೆಸ್ಟ್ ಹೌಸ್ಗೆ ನಿಮ್ ಹೆಸರು ಹೇಳಿ ನೀವು ನೊಂದು ಮನೆಯಿಂದ ದೂರ ಆಗಿದ್ದೀರ ಅನ್ನೋ ಸುಳ್ಳಾಡಿ ನನ್ನ ಅಲ್ಲಿ ಕರ್ಸ್ಕೊಂಡ್ ನಿಮ್ ಮಗ ಏನ್ ಮಾಡ್ದ ಗೊತ್ತಾ ಸರ್? ನೋಡಿ ಸರ್, ನೋಡಿ. ಎಚ್ಚರ ಎಚ್ಚರ ಎಚ್ಚರ, ಮರ್ಯಾದೆಗೆ ಬಾಯ್ ಬಾಯ್ ಹೇಳಿ ಕಾಸಿನ ಕವರ್ ತಗೊಂಡು ಕಂಡವರಿಗೆ ಹಾಯ್ ಹಾಯ್ ಹೇಳೋ ಇಂಥವರಿಂದ ಎಚ್ಚರ. ಎಚ್ಚರ ಹೆತ್ತವರೇ, ಇದು ನೀವು ಬೆಳೆಸಿದ ನಿಮ್ಮ ಮಕ್ಕಳಾಟ. ರಾಸಲೀಲೆಗಾಗಿ ಗೆಸ್ಟ್ ಹೌಸ್ಗೆ ಹೋಗುತ್ತಿರುವ ಬೆಸ್ಟ್ ಹುಡುಗಿಯ ಡೀಸೆಂಟ್ ಅವತಾರ.
ಕದ್ದು ಮುಚ್ಚಿ ನಡೆಯುವ ಕಳ್ಳಾಟದ ಕುಚ್ಚು ಕುಚ್ಚು ಕಹಾನಿ. ಮೇಲ್ನೋಟಕ್ಕೆ ಅಮಾಯಕಿ, ಒಳಗಿನಾಟಕ್ಕೆ ರಸಿಕನ ನಾಯಕ. ಇದು ಪ್ಯಾರ್ ಕಹಾನಿ. ಎಚ್ಚರ ಎಚ್ಚರ ಎಚ್ಚರ. ಜೈ ಅವನ್ನ ಬಾಯಕ್ ಮುಂಚೆ ಅವನ ಕೆಟ್ಟದಲ್ಲಿ ನಡೆಸ್ತೋರನ್ನ ವಿಚಾರಿಸಿ ಸರ್. ಅವಳು ಅಂದ್ರ ನಿಮ್ ಶ್ರೀಮತಿ, ದಿ ಗ್ರೇಟ್ ಭಾನುಮತಿ. ಮಗನ್ ತಪ್ಪುಗಳನ್ನ ಕ್ಷಮಿಸ್ದೆ ಅದು ನಿಮ್ ಕಣ್ಣಕ್ ಕಾಣ್ದೇ ಇರೋ ತರ ಮರೆ ಮಾಚ್ತಾ, ಮಗ ಲದ್ದಿ ತಿನ್ಬಂದ್ರು ಮುದ್ದಾಡ್ತಾ, ಅದೇ ಸರಿ ಅಂತ ಈ ಸಮಾಜಕ್ಕೊಬ್ಬ ಕಣ್ಕನ ಕೊಡುಗೆ ಕೊಡ್ತಿರೋ ಮಹಾ ತಾಯಿ, ದಿ ಗ್ರೇಟ್ ಭಾನುಮತಿ ಮಿನಿಸ್ಟರ್ ಸರ್. ನಾಲ್ಕು ಬಿಗಿಡ್ದು ಮಾತಾಡ್. ನೀನು ನನ್ನ ತಂಗಿಮನ ಏನಂತ ಅಂದ್ಕೊಂಡಿದ್ದೆ ನೀನು? ಒಬ್ಬ ಮಗನ್ ನೆಟ್ಟಕ್ ಬೆಳ್ಸಕ್ ಯೋಗ್ಯತೆ ಇಲ್ದಿರೋ ಒಂದ್ ಹೆಣ್ಣು ಅನ್ಕೊಂಡಿದ್ದೆ. ಮಗನ್ ತಪ್ಪದಾರಿಲ್ ನಿಂತು ಗ್ರೀನ್ ಸಿಗ್ನಲ್ ತೋರಿಸ್ತಿರೋ ಡೇಂಜರ್ ಮಹಿಳೆ ಅನ್ಕೊಂಡಿದ್ದೀನಿ ಮಿನಿಸ್ಟರ್ ಸರ್. ಸಮಾಜ ಉದ್ಧಾರ ಮಾಡ್ತಿರೋ ಮಂತ್ರಿ ಮನೇಲಿ ಅವನ್ಗೆ ಗೊತ್ತಾಗ್ದೆ ಸಮಾಜನ ಹಾಳ್ ಮಾಡ್ತಾ ಇರೋದನ್ನ ಕಳಿಸ್ತಿರೋ ಟ್ರೈನಿಂಗ್ ಸೆಂಟರ್ ನಡೆಸ್ತಿರೋ ಟೀಚರ್ ಅನ್ಕೊಂಡಿದೀನಿ. ತಾಯಿ ಅಂತೆ ತಾಯಿ. ಲೇ, ಇಂಥ ಮಗ ಹಾಳಾದ್ರೆ ಇಡೀ ಕುಟುಂಬ ಹಾಳಾಗತ್ತೆ. ಅದರಿಂದ ನಿನ್ ಗಂಡನ್ ಸ್ಥಾನಮಾನ ಹೋಗುತ್ತೆ. ಸೂರ್ಯಪ್ರಕಾಶ್ ಅವರು ಕೆಳಗಡೆ ಬೀಳ್ತಾರೆ. ಅವ್ರು ಬಿದ್ದಾಗ ನೀನು ಬೀಳ್ತೀಯ ಅನ್ನೋ ಪ್ರಜ್ಞೆ ಅಲ್ವಾ ನಿನಗೆ? ಅಥವಾ ಬೇಕಂತಾನೆ ಹೀಗ್ ಮಾಡಿ ಅವ್ರನ್ನ ಬೀಳ್ಸೋ ಉದ್ದೇಶ ಇಟ್ಕೊಂಡೆ ಹೀಗ್ ಮಾಡ್ತಿದ್ಯಾ? ನೀನ್ ನಿನ್ ಸಂಸಾರಕ್ಕೆ ಬೇಕಾದ್ ಮಾಡ್ಕೋ, ನಿನ್ ಕರ್ಮ. ಆದ್ರೆ ನಿನ್ನಿಂದ, ನೀನ್ ತಯಾರು ಮಾಡಿರೋ ರಾಕ್ಷಸನಿಂದ ನಮ್ ಇಡೀ ಕುಟುಂಬ ಹಾಳಾಗಿದೆ. ನಿನ್ ಮಗ ಶೇರ್ ಮಾಡಿರೋ ವಿಡಿಯೋ ನೋಡಿ ನಮ್ಮಪ್ಪ ವಿಷ ಕುಡ್ದು ತಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅಮ್ಮ ಏನು ತಿಂದೆ ಗೋಳಾಡ್ತಿದ್ದಾಳೆ. ಅಪ್ಪ ಏನಾದ್ರೂ ಪ್ರಾಣ ಬಿಟ್ರೆ ನಾನು ಇರಲ್ಲ ಅಂತ ಗೋಳಾಡ್ತಿದ್ದಾಳೆ.
ಆದ್ರೆ ಇದೆಲ್ಲ ಮಾಡಿ ನಿನ್ ಮಗಂಗೆ ಸ್ವರ್ಗ ಸುಖ ಸಿಗ್ತಾ ಇದೆ. ಹೇಳಿದ್ ಕೊಡ್ತಿದ್ಯ ಅಂತ ಮಗ ಮೆರೀತಿದ್ದಾನೆ, ಸಂಸಾರ ನೆಟ್ಟಗ್ ನಡೆಸ್ತಿದ್ದಾಳೆ ಅಂತ ಗಂಡ ಅನ್ಕೊಂಡಿದ್ದಾರೆ. ಇದ್ರ ಮಧ್ಯೆ ವಿಷ ಅರಿತಿರೋಳ್ ನೀನು, ನಿನ್ನಿಂದ ಹಾಳಾಗ್ತಿರೋ ಅವನು. ಇವನಿಂದ ಸಮಾಜ, ಇದರಿಂದ ನೀನ್ ಸಾಧಿಸೋದೇನು? ನೋಡು, ಮರ್ಯಾದೆ ಮರ್ಯಾದೆ ಯಾರ್ಗೆ? ಇವಳಿಗೆ. ಇವಳಿಗ್ ಮರ್ಯಾದೆ ಕೊಟ್ರೆ ನನಗ್ ಮರ್ಯಾದೆ ಇಲ್ಲ. ಇಷ್ಟಕ್ಕೂ ಅಡ್ಡಾರಿಲ್ ಹೋಗೋರ್ಗೆ ಬುದ್ಧಿ ಹೇಳ್ಬೋದು, ಆದ್ರೆ ತಾನೇ ಅಡ್ಡಾರಿಲ್ ಕೂತಿದ್ರೆ ಬುದ್ಧಿ ಹೇಳಕ್ ಆಗತ್ತಾ? ಬಾಂಬ್ ಹಾಕೋ ಬುದ್ಧಿ ವಿಜಯ್ಗಿದೆ, ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಈ ಜೀವಂತ ಬಾಂಬ್ನ ತಯಾರು ಮಾಡಿರೋಳ್ಗೆ ಇನ್ಯಾವ ಶಿಕ್ಷೆ ಕೊಡ್ಬೇಕು? ಅಲ್ಲಮ್ಮ, ಮಗ ಕೆಟ್ಟೋದನ್ನೋ ಕಾರಣಕ್ಕೆ ನನ್ನ ತಂಗಮ್ಮನ್ಗೆ ಏನಕ್ಕೆ ಬೈತಿ? ಅವಳದೇನ್ ತಪ್ಪು? ಈಗೇನ್ ಮಾಡಕ್ ಸಾಧ್ಯ ಇಲ್ಲ, ಮಾಡಿದಿದ್ರೆ ಅವಾಗ್ಲೇ ಮಾಡ್ಬೇಕು. ಮೇಷ್ಟ್ರು ಕಾರ್ ಸುಟ್ಟಾಗ, ಕಾಲೇಜಲ್ಲಿ ಕಾಪಿ ಹೊಡೆದಾಗ, ನನ್ ಮೇಲ್ ಪೆಟ್ರೋಲ್ ಸುರಿದಾಗ, ಕಾಲೇಜ್ನ ಬಾರ್ ಮಾಡ್ಕೊಂಡಾಗ, ರಿಪೇರಿಗೆ ಜಾಗ ಸಿಗ್ತಾ ಹೋಗುತ್ತೆ. ಆದ್ರೆ ರಿಪೇರಿ ಮಾಡೋನ್ಗೆ ಬುದ್ಧಿ ಇಲ್ದಾಗ್ಲೆ ಇವನಂತ ನೀಚ್ನಿಂದ ನಮ್ಮಂತ ಫ್ಯಾಮಿಲಿಗಳ ಹಾಳಾಗೋದು. ಗೀತಾ, ನೀನು ಹೇಳಿದ್ದು ನನ್ಗೆ ಅರ್ಥ ಆಯ್ತು. ನನಗೆ ರಿಪೇರಿ ಮಾಡೋ ಬುದ್ಧಿ ಇದೆ. ಸಮಾಜ ತಿದ್ದವನ್ ಮನೇಲಿ ಇಂಥ ಸಮಾಜಘಾತಕರು ಬೆಳಿಬಾರ್ದು. ಈಗಲೇ ಪೊಲೀಸಿಗೆ ಫೋನ್ ಮಾಡಿಸಿ ಇವನನ್ನ ಒಳಗಡೆ ಹಾಕಿಸ್ತೀನಿ. ಇವನಿಗೆ ಶಿಕ್ಷೆ ಕೊಡಿಸ್ತೀನಿ. ಇಂಥವ್ರು ಬದುಕಿರ್ಬಾರ್ದು. ಇವನನ್ನ ಸರ್, ವಿಜಯ್ ವಿಷಯ ನನಗ್ ಬಿಡಿ. ಇವನಿಗೆ ಯಾವ ಶಿಕ್ಷೆ ಕೊಡ್ಬೇಕೋ ನಾನ್ ಕೊಡ್ತೀನಿ. ನಮ್ಮ ಅಪ್ಪನ ಸ್ಥಿತಿಗತಿ ನೋಡ್ಕೊಂಡು ಆ ದುಃಖಕ್ಕೆ ಸರಿಯಾದ ಶಿಕ್ಷೆ ದೊಕ್ಕುತ್ತೆ.